ನಾನು ಬೇಗ ಎದ್ದಿದ್ದೀನಿ ಅಂತ ಫೋಸ್ ಕೊಡೋ ಅಷ್ಟೊತ್ತಿಗೆಲ್ಲ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ. ಅಮ್ಮ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿತ್ತು, ಅಗು ಇನ್ನೂ ಎದ್ದಿರಲಿಲ್ಲ. ಎಲ್ಲರ ಮನೇಲೂ ಅಲ್ಲೇ ಹಬ್ಬ ಮುಗಿದ್ಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಟಮಟೆ ಸೌಂಡ್ ಕೇಳ್ತು. ದೇವ್ರು ನೋಡೋಣ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನದ ಹತ್ರ ಬಂದ್ವಿ. ನಮಗೊಂಥರ ದೇವ್ರು ನೋಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದರೆ ನಮಗೊಂಥರ ಖುಷಿ ದೇವ್ರು ಹೊಳ್ಸೋದು ಅಂತಂದರೆ. ಅಲ್ಲಿ ದೇವ್ರು ಕುಣಿತಾ ಇದ್ರೆ ಅಗು ಇಲ್ಲೇ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಚಾವಟಿ ಹೊಡ್ಕೊಂಡು ಲಾಸ್ಟಿಗೆ ಮಣೆಗೆ ಹಾಕಿ ಗುಡ್ದುಂಬ್ಸೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆಲ್ಲ ಮಣೆ ಹಾಕ್ತಾಯಿದ್ರು. ಅಲ್ಲಿ ದೇವ್ರು ಕುಣಿತಾ ಇದ್ರೆ ಅಗು ನನ್ನ ತಲೆ ಮೇಲೆ ಒರೆಸು ಅಂತಿದ್ದ. ಹಾಗಾಗಿ ಅವನು ವಾಟ್ರ್ ಬಾಟ್ಲನ್ನೇ ದೇವ್ರು ಮಾಡ್ಕೊಂಡು ಕುಣಿಸ್ತಾ ಇದ್ದ. ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರೋದ್ರಿಂದ ನೋಡೋಕ್ಕೆ ಆಗ್ತಿಲ್ಲ. ಹಂಗೆ ಅಲ್ಲೂ ಇಲ್ಲೋ ನೆರಳು ನೋಡ್ಕೊಂಡು ಕೂತ್ಕೊಂಡು ದೇವ್ರು ನೋಡ್ಕೊಂಡು ಕೊನೆಗೆ ಮನೆಗೆ ಬಂದ್ವಿ. ಆಮೇಲೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅಪ್ಪ ಸಬ್ಬೆ ತಗೊಂಬಂದಿಕ್ಕಿತ್ತು. ಅಲ್ಲಿರೋ ಮಿಸ್ಕಿನ ಜೋಳನೆಲ್ಲ ಹುಡುಗರೆಲ್ಲ ಕಿತ್ತಾಕಿ ಆಟಾಡ್ತಿದ್ರು. ಅಮ್ಮ ಹಾಲು ಕರೆಯೋಕ್ಕೆ ಅಂತ ಹೋದರೆ ಹಸು ಹಿಡ್ಕೊಳ್ಳೋಕ್ಕೆ ಮನು ಹೋದ. ಅದು ತಿವಿಯೋಕ್ಕೆ ಬಂದ್ಬಿಡ್ತು. ಆಗ ಇಬ್ಬರು ಸೇರ್ಕೊಂಡು ಹಾಲು ಕರೆದು ಆ ಸೈಡ್ ಗ್ಯಾಪಲ್ಲಿ ನಮ್ಮ ಮಗು ಮಣ್ಣಲ್ಲಿ ಆಟಾಡೋಕ್ಕೆ ಹುಡುಗರನ್ನೆಲ್ಲ ಸೇರ್ಕೊಂಡು ಆಟಾಡ್ತಿದ್ದ. ಇವತ್ತಿನ ಮಿನಿ ಬ್ಲಾಗ್ ಇದು.